ಪ್ರಜ್ವಲ್ ಮತ್ತು ಸೂರಜ್ ರೇವಣ್ಣ ಹಾಗೂ ರಾಜ್ಯದ ಜನರಿಗಾಗಿ ಒಳ್ಳೆಯದಾಗಲಿ ಅಂತ ಮೇಲುಕೋಟೆಯಲ್ಲಿ ದೇವರ ಬಳಿ ಬೇಡಿಕೊಂಡಿರುವುದಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ನೀಡಿದ್ದಾರೆ. ವೈರಮುಡಿ ಹಿನ್ನೆಲೆಯಲ್ಲಿ ಮೇಲುಕೋಟೆಗೆ ಆಗಮಿಸಿದಂಥ ರೇವಣ್ಣ ಸುದ್ದಿಗಾರರ ಜೊತೆ ಮಾತನಾಡಿದರು. ಮಂಡ್ಯ ಜಿಲ್ಲೆಯ ಜನರ ಋಣ ನಮ್ಮ ಮೇಲಿದೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಮಂಡ್ಯ ಜನರಿಗೆ ಒಳ್ಳೆಯದಾಗಲಿ. ಮಂತ್ರಿಯಾಗಿದ್ದಾಗ ನಾನು ಈ ಜಿಲ್ಲೆಗೆ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಮುಂದೆಯೂ ಕೂಡ ಈ ಜಿಲ್ಲೆಯವರು ಮರೆಯುವ ಪ್ರಶ್ನೆ ಇಲ್ಲ ಅಂತ ರೇವಣ್ಣ ಹೇಳಿದರು. ಟೈಮ್ ಬಂದಾಗ ಮಂಡ್ಯಕ್ಕೆ ನನ್ನ ಕೊಡುಗೆ ಏನು ಅಂತ ಹೇಳ್ತೀನಿ. ನಾನು ಜಾಗ ಕೊಡದಿದ್ದರೆ ಎಕ್ಸ್‌ಪ್ರೆಸ್ ವೇ ಎಲ್ಲಿ ಆಗ್ತಿತ್ತು ಅಂತ ಅವರು ಪ್ರಶ್ನೆ ಮಾಡಿದರು. ಕಳೆದ 30 ವರ್ಷಗಳ ಕಾಲದಿಂದ ನಾನು ವೈರಮುಡಿಗೆ ಬರ್ತಾಯಿದ್ದೀನಿ. ನಾನು ನಮ್ಮ ಮನೆಯವರು ಎಲ್ಲ ಬರ್ತಾಯಿದ್ದೀವಿ, ನಮ್ಮ ಕುಟುಂಬ ಸಹಿತ. ಇವತ್ತು ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಬೇಕಾಗಿದ್ದರೆ ಚಲುವರಾಯಸ್ವಾಮಿಯ ಅನುಗ್ರಹ ಇದೆ. ಮಹಾಲಕ್ಷ್ಮಿದು, ರಂಗನಾಥ ಸ್ವಾಮಿ, ನಮ್ಮ ಅರ್ಧಳ್ಳಿ ಈಶ್ವರ ಎಲ್ಲ ಇವತ್ತು ದೇವ್ರ ಹತ್ರ ಬಂದು ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದೊಂದು ದೇವರ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು, ಎಲ್ಲ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದಾರಲ್ಲ, ಅವ್ರ ಕುಟುಂಬನೂ ಚೆನ್ನಾಗಿರಬೇಕು. ಯುಗಾದಿ ಕಳೆದ ಮೇಲೆ ಹೊಸ ವರ್ಷ ಇವತ್ತು ವೈರಮುಡಿ ಉತ್ಸವ ನಡೀತಾ ಇದೆ. ಇದು ಒಂದು ಇತಿಹಾಸ. ವರ್ಷಕ್ಕೊಂದು ಸಾರಿ ಇತಿಹಾಸನ ಇದು ಯಾರೋ ಪುಣ್ಯಾತ್ಮರು ಮಹಾರಾಜರ ಕಾಲದಲ್ಲಿ ನಡೆಸ್ಕೊಂಬಂದಿರುವಂಥ ಒಂದು ಇತಿಹಾಸ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದೆ. ಇದೇ ರೀತಿ ಎಲ್ಲ ನಮ್ಮ ರಾಜ್ಯದ ಜನ, ರಾಷ್ಟ್ರದ ಜನ ಎಲ್ಲ ಸುಭಿಕ್ಷವಾಗಿರಲಿ ಅಂಥೇಳಿ ಚಲುವರಾಯಸ್ವಾಮಿನ ಬೇಡಿದ್ದೀನಿ. ಮಹಾಲಕ್ಷ್ಮಿ ರಾಜಕಾರಣ ಬೇರೆ ಇವರೇ, ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವರಾಯಸ್ವಾಮಿ ನಮ್ಮಲ್ಲೇ ಇದ್ರಲ್ಲಪ್ಪ. ನಾವೆಲ್ಲ ಆ ಥರ ಆ ಸಣ್ಣತನ ನಾವು ತೋರಿಸ್ಬಾರ್ದು. ಇಷ್ಟು ಇನ್ನೇನಾರು ಇದೆಯಾ? ಏನು ಅರಿಕೆ ಮಾಡೋಣ, ಎಲ್ಲ ದೇವ್ರ ಈಗ ಚಲುವರಾಯಸ್ವಾಮಿ ಬಿಟ್ಬಿಟ್ಟಿದ್ದೀವಿ ಎಲ್ಲ. ಏನು ದೇವರು ಕೊಡ್ತಾನೆ ಅದನ್ನು ತಗೊಳ್ಳೋದು. ಅದನ್ನು ಏನಾಗಿದೆ, ಪ್ರಜ್ವಲ್ವರೆಗೂ ಒಳ್ಳೆಯದಾಗಲಿ, ರಾಜ್ಯ ಜನತೆಗೂ ಒಳ್ಳೆಯದಾಗಲಿ, ಸೂರಜ್ವರೆಗೂ ಒಳ್ಳೆಯದಾಗಲಿ ಅಂತ ಕೇಳಿ ಅದನ್ನು ಇವತ್ತು ದೇವ್ರ ಕಾರ್ಯಕ್ಕೆ ಬಂದಿದ್ದೀನಿ. ದೇವ್ರ ಕಾರ್ಯದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಟೈಮ್ ಬಂದಾಗ ಇನ್ನೂ ಟೈಮ್ ಇದೆ, ರಿಯಾಕ್ಟ್ ಮಾಡೋ ನಡೀರಿ. ಪಕ್ಷನೂ ಆಯಿತು, ಪಕ್ಷಕ್ಕೂ ಕೇಳೋಣ, ಎಲ್ಲ ಕೇಳೋಣ. ಕುಮಾರಣ್ಣವ್ರಿಗೂ ಕೇಳಿದ್ದೀನಿ, ನಿಖಿಲ್ ಕುಮಾರಸ್ವಾಮಿಗೂ ಕೇಳಿದ್ದೀನಿ, ಸೂರಜ್ಗೂ ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀವಿ. ನಮ್ಮ ಜನಕ್ಕೆಲ್ಲ ಒಳ್ಳೆಯದಾಗಬೇಕು. ನಮ್ಮ ಮಂಡ್ಯ ಜಿಲ್ಲೆ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾನಾಗಲಿ, ಕುಮಾರಣ್ಣ ಆಗಲಿ, ನಾವ್ಯಾರು ನಮ್ಮ ಕುಟುಂಬದವರು ಮರೆಯೋಕ್ಕಾಗಲ್ಲ. ನಾವು ಮುಂದೇನೂ ಅಷ್ಟೇ. ಇವತ್ತು ನಾನು ಮಂತ್ರಿ ಇದ್ದಾಗ ನಾನು ಏನು ಕೆಲಸ ಮಾಡಬೇಕು ನನ್ನ ಕೈಲಾದ್ರನ್ನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮುಂದೇನೂ ಅಷ್ಟೇ. ಈ ಜಿಲ್ಲೆನ ನಾವು ಜನತೆನ ಯಾವ ಕಾರಣದಿಂದ ನಾನಾಗಲಿ, ಕುಮಾರಸ್ವಾಮಿ, ನಮ್ಮ ಪಕ್ಷ ಮರೆಯುವಂಥ ಕ್ವಶನ್ನೇ ಇಲ್ಲ. ನಾವು ಮಂಡ್ಯ ಜಿಲ್ಲೆಗೆ ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಏನು ಬೇಕೋ ನೀನು ಕೇಂದ್ರ ಸರ್ಕಾರದಿಂದ 2 ಕಾರ್ಖಾನೆಗಳಿರ್ಬೋದು, ಶುಗರ್ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಿಂತು ಹೋಯಿತು. ಅವತ್ತು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಾನೇ ಇವ್ರಿಗೆಲ್ಲ ಕರೆಂಟ್ ಕೊಟ್ಟು ಹರಾಜು ಹಾಕಿ ಎಲ್ಲ ಮಾಡಿದ್ವಲ್ಲ ಸರ್, ಮಾಡೋಣ ನಡಿ. ಜಿಲ್ಲೆಗೆ ನೋಡ್ರಿ, ರೇವಣ್ಣ ಏನು ಕೊಡುಗೆ ಅನ್ನೋದನ್ನ ಟೈಮ್ ಬಂದಾಗ ಹೇಳ್ತೀನಿ. ಏನೇನು ನಾನು ಇಂಧನ ಮಂತ್ರಿಯಾಗಿ ಏನು ಮಾಡಿದೆ, ಲೋಕೋಪಯೋಗಿ ಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೀನಿ. ಈಗ ಮೈಸೂರು ಬೆಂಗಳೂರು ರೋಡು ನಾನು 14 ತಿಂಗಳಲ್ಲಿ ಪೂರ್ತಿ ಲ್ಯಾಂಡ್ ಕೊಡದು ಹೋಗಿದ್ರೆ ದಿಲೀಪ್ ಬಿಲ್ಟನ್ ಎಲ್ಲಾಗೋದು, 8 ಲೇನ್ ರಸ್ತೆ ಆಗೋದ. ನಾನು ಕುಮಾರಸ್ವಾಮಿಯವರು ಪ್ರತಿ ತಿಂಗಳು ಮಾಡಿ 14 ತಿಂಗಳಲ್ಲಿ 95% ಲ್ಯಾಂಡು ಅವ್ರಿಗೆ 5% ಇದಿತ್ತಲ್ಲ, ಇದು ಕಟ್ಟಬೇಕಲ್ಲ, ಅದನ್ನು ಎಕ್ಸೆಂಪ್ಷನ್ ಕೊಟ್ಟಿದ್ದೀನಿ. ಅದು ಕೊಡ್ದೋಗಿರೋ 14 ತಿಂಗಳು ನಾನು ಕೊಡ್ದೋಗಿರೋ ಲ್ಯಾಂಡ್. ಹೋದ ಸಾರಿನೂ ಅಷ್ಟೇ, ಹಿಂದೆನೂ ನಾನು 2004ರಲ್ಲಿ ಮಂತ್ರಿ ಇದ್ದಾಗ, ಉದಾಹರಣೆಗೆ ಶಿವಾನಂದ್ ಅಂತೇಳಿ ಅವರು ನಮ್ಮ ಪಾರ್ಟಿಲಿದ್ದು ಕಾಂಗ್ರೆಸ್ಗೆ ಹೋದರು. ಅವ್ರ ಮನೆ ಹೊಡಿಯೋಕ್ಕೆ ಬಂತು, 60 ಲಕ್ಷ ದುಡ್ಡು ಕೊಡಬಾರ್ದು ಹೋದರು. ನಾನು ಕಾಂಗ್ರೆಸ್ಸು ದಳ ಅಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಅವತ್ತು ಎಂಟೈರ್ ಮನೆ ಅರ್ಧ ಹೋದರೂ ಫುಲ್ ದುಡ್ಡು ಕೊಡಬೇಕು, ಕಾಲು ಭಾಗ ಹೋದರೂ ದುಡ್ಡು ಕೊಡಬೇಕು, 5 ಅಡಿ ಹೋದರೂ ದುಡ್ಡು ಕೊಡಬೇಕು ಅಂತ ಮಾಡಿದೆ ಅವತ್ತು. 2005-6ರಲ್ಲಿ ಇವತ್ತು ಮೈಸೂರು ಬೆಂಗಳೂರು ಫಸ್ಟ್ ಎಕ್ಸ್‌ಪ್ರೆಸ್ ವೇ ಆಯ್ತಲ್ಲ, 4 ಲೈನು, ಆಗ ಆ ಥರ ಮಾಡಿ ಅದನ್ನು ನಾನೇ 2 ವರ್ಷದಲ್ಲಿ ಮಾಡಿಕೊಟ್ಟೆ. ಇವತ್ತು 14 ತಿಂಗಳಲ್ಲಿ ಕುಮಾರಣ್ಣವರು ಮೈಸೂರು ಬೆಂಗಳೂರದು ಏನಾದ್ರು ರಸ್ತೆಗೆ ಅವತ್ತು ಪ್ರತಿ ತಿಂಗಳ ಚೀಫ್ ಸೆಕ್ರೆಟರಿ ಕರೆಸಿ ಮೀಟಿಂಗ್ ಮಾಡಿದು ಹೋಗಿದ್ರೆ ಇನ್ನೂ 10 ವರ್ಷ ಆದರೂ ಬಿದ್ದಿರೋದಂಗೆ ನಡೆದಿದೆ. ಕರ್ನಾಟಕ ಸಂಘದಿಂದ 9ನೇ ವರ್ಷದ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏಪ್ರಿಲ್ 2ರಂದು ಸಂಜೆ 5 ಗಂಟೆಗೆ ನಗರದ ಕೆ.ವಿ. ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಕಾರ್ಯದರ್ಶಿ
ಲೋಕೇಶ್ ಚಂದಗಾಲು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶಸ್ತಿಗೆ ಆನಂದ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಜೆ ಪಾಪೇಗೌಡ ಅವರನ್ನು ಆಯ್ಕೆ ಮಾಡಿದ್ದು 10,000 ನಗದು ಪ್ರಶಸ್ತಿ ಫಲಕದೊಂದಿಗೆ ಅಭಿನಂದಿಸಲಾಗುವುದು ಎಂದು ಹೇಳಿದರು. ಮಾಜಿ ಶಾಸಕ ಎಂ ಶ್ರೀನಿವಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ವಿಶ್ರಾಂತ ಕುಲಪತಿ ಡಾಕ್ಟರ್ ರಾಮೇಗೌಡ ಪ್ರಶಸ್ತಿ ಪ್ರದಾನ ಮಾಡುವರು. ಶಿಕ್ಷಣ ಚಿಂತಕ ಡಾಕ್ಟರ್ ಎಸ್ ಪಿ ಶಂಕರಗೌಡ ಅಭಿನಂದನೆ ಮಾತನಾಡುವರು ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಗಿಣಿಸ್ವಾಮಿ, ಜೆಡಿಎಸ್ ಮಹಿಳಾ ರಾಜ್ಯಾಧ್ಯಕ್ಷೆ ರಶ್ಮಿ ರಾಮೇಗೌಡ, ದತ್ತಿ ದಾನಿ, ಎಂಕೆ ಲಕ್ಷ್ಮಿ ಭಾಗವಹಿಸುವರು ಅಂತ ಅವರು ವಿವರಣೆ ನೀಡಿದರು. ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಂಬಂಧಪಟ್ಟಂತೆ ಕರೆಯಲಾಗಿದೆ. ಶಿವಲಿಂಗಯ್ಯನವರು ತಮಗೆಲ್ರಿಗೂ ಸ್ವಲ್ಪ ಮಂಡ್ಯದ ಪರಿಚಯ ಇರೋರಿಗೆಲ್ರಿಗೂ ಪರಿಚಿತರೇ ಆಗಿದ್ದಾರೆ. ನಮ್ಮ ಶ್ರೀಮತಿ ಮಂಜುಳಾ ಉದಯಶಂಕರ್ ಅವರ ತಂದೆಯವರು ಏನು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಲ್ಲಿ ನೌಕರರಾಗಿ ಅದೇ ಮೇಡಮ್ ಕಾರ್ಯದರ್ಶಿಯಾಗಿ ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಂಥವರು. ಹಾಗಾಗಿ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ನಿಟ್ಟಿನಲ್ಲಿ ಅವರ ಕುಟುಂಬದವರು ಒಂದು ಕರ್ನಾಟಕ ಸಂಘದಲ್ಲಿ ದತ್ತಿ ನಿಧಿಯೊಂದನ್ನು ಸ್ಥಾಪಿಸಿದ್ದಾರೆ. ಅದರ ಅಡಿಯಲ್ಲಿ ಪ್ರತಿ ವರ್ಷ ಸಮಾಜ ಸೇವಾ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಾಧಕರೊಬ್ಬರನ್ನು ಗುರುತಿಸಿ ಅವರಿಗೆ 10,000 ನಗದು ಜೊತೆಗೆ ಪ್ರಶಸ್ತಿ ಫಲಕ ನೀಡಿ ಒಂದು ಗೌರವಿಸ್ತಕ್ಕಂಥದ್ದು, ಅವರ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಂಡ್ಯದ ಕರ್ನಾಟಕ ಸಂಘ ಮಾಡಿಕೊಂಡು ಬರ್ತಾ ಇದೆ. ಇದು 9ನೇ ವರ್ಷದ ಕಾರ್ಯಕ್ರಮ. ಈ ಸಾರಿಗೆ ನಾವು ಡಾಕ್ಟರ್ ಜೆ ಪಾಪೇಗೌಡರು ಅಂಥೇಳಿ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದವರು ಅವರು ಈ ಸಾರಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಜೆ ಪಾಪೇಗೌಡರು ಮಾರಾಣಿಸ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಂಥವರು. ಹಾಗೆಯೇ ಮಂಡ್ಯದಲ್ಲೂ ಕೂಡ ಮಂಡ್ಯದ ಏನು ಗೌರ್ನಮೆಂಟ್ ಕಾಲೇಜ್ ಇದೆ ಅದರಲ್ಲೂ ಕೂಡ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥವರು. ಹಾಗೆಯೇ NCC ಆಫೀಸರಾಗಿ ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು. ಹಾಗೆಯೇ ಅವರ ಗ್ರಾಮದ ಅಭಿವೃದ್ಧಿಗಾಗಿ ಅಲ್ಲಿರ್ತಕ್ಕಂಥ ಅತ್ಯಂತ ಪುರಾತನವಾದಂಥ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ, ಹಾಗೆಯೇ ಅಲ್ಲಿ ಚಿಕ್ಕಮ್ಮದೇವಿ ದೇವಾಲಯ ಅಂತಿದೆ, ಅವುಗಳ ಅಭಿವೃದ್ಧಿಗೂ ಕೂಡ ಅವರ ಕೊಡುಗೆ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆನಂದ ಶಿಕ್ಷಣ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಮಹದೇವಪುರದಲ್ಲಿ. ಅದನ್ನು ಬೆಳೆಸೋ ನಿಟ್ಟಿನಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಲ್ಲಿ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಅದರ ಏನು ನಿರ್ದೇಶಕರಾಗಿ ಹಾಗೆ ಅದರ ಅಧ್ಯಕ್ಷರಾಗಿ ಈಗ ಪ್ರಸ್ತುತ ಕಾರ್ಯದರ್ಶಿಯಾಗಿ ಅತ್ಯಂತ ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ಏನು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮ ಶಾಲೆಯನ್ನು ಅತ್ಯಂತ ಸಮರ್ಥವಾಗಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತಿರ್ತಕ್ಕಂಥದ್ರಲ್ಲಿ ಡಾಕ್ಟರ್ ಜೆ ಪಾಪೇಗೌಡರದ್ದು ಮಹತ್ವದ ಕೊಡುಗೆ ಇದೆ. ಹೀಗೆ 90 ವರ್ಷವನ್ನು ಪೂರ್ಣಗೊಳಿಸಿರ್ತಕ್ಕಂಥವರು ಹಿರಿಯ ಜೀವ, ಅದು ಹಿರಿಯ ಚೇತನ, ತೆರೆಮರೆಯಲ್ಲಿ ಇರ್ತಕ್ಕಂಥವರು. ಅವರನ್ನು ಈ ಸಾಲಿಗೆ ಗುರುತಿಸಿ 9ನೇ ವರ್ಷದ ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಎಸ್ ಟಿ ಸೋಮಶೇಖರ್, ಖಜಾಂಚಿಗಳಾದ ಮಂಜುಳಾ ಉದಯಶಂಕರ್, ನಿರ್ದೇಶಕರಾದ AJ ವತ್ಸಲ, ಮೋಹನ್ ಕುಮಾರ್ ಇದ್ದರು. ಮಂಡ್ಯದ ಶ್ರೀ ಅನಂತನಾಥ ಸ್ವಾಮಿ ದಿಗಂಬರ್ ಜೈನ ಸಮಾಜದ ವತಿಯಿಂದ ಮಹಾವೀರ ಜಯಂತಿಯನ್ನು ಮಂಡ್ಯದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಹಾವೀರ ಜಯಂತಿ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು. ಮಹಾವೀರ ಸಮಾಜದ ಬಂಧುಗಳು ಶುಭ್ರ ವೇಷಧಾರಿಗಳಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಶ್ರೀ ಮಹಾವೀರರಿಗೆ ವೈವಿಧ್ಯಮಯ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಮಹಾವೀರರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ನಾಗರಿಕರು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಸಮಾಜದ ಮುಖಂಡರು ಮತ್ತು ಇನ್ನಿತರರು ಹಾಜರಿದ್ದರು. ಭಾಗಶಃ ಮಾನಸಿಕ ಅಸ್ವಸ್ಥೆಯಾದ ತರೀಕೆರೆ ಗ್ರಾಮದ ಸಹೋದರಿ ಸುಧಾ ಅವರ ಆಸ್ತಿ ಮತ್ತು ಹಣವನ್ನು ಗ್ರಾಮದ ವಾಣಿ ಮತ್ತು HP ಸ್ಮಿತಾ ಎಂಬುವವರು ಮೋಸದಿಂದ ಲಪಟಾಯಿಸಿದ್ದಾರೆ ಎಂದು ಸುಧಾ ಅವರ ಅಣ್ಣ ಕೃಷ್ಣೇಗೌಡ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ವಾಣಿ ಅವರ ನಿವಾಸದ ಪಕ್ಕದಲ್ಲಿರುವ 1 ಎಕರೆ 14 ಗುಂಟೆ ಜಮೀನನ್ನು ಮತ್ತು ಬ್ಯಾಂಕಿನ ಚೆಕ್ ನಕಲು ಮಾಡಿ ಚೆಕ್ಗಳ ಮೂಲಕ ಬ್ಯಾಂಕಿನ ಹಣ ಲಪಟಾಯಿಸಿದ್ದಾರೆ ಅಂತ ಹೇಳಿದರು. ಕೌಟುಂಬಿಕ ಕಲಹ ಮತ್ತು ಆಸ್ತಿ ಕಲಹ ಕೊನೆಗೊಳಿಸುವುದಾಗಿ ಕೇಂದ್ರ ಸರ್ಕಾರದಿಂದ ಸವಲತ್ತುಗಳನ್ನು ಒದಗಿಸುವುದಾಗಿ ನಂಬಿಸಿ ಸಹಿ ಪಡೆದು ಪತಿಯಿಂದ ದೊರೆತ 1 ಎಕರೆ 14 ಗುಂಟೆಯನ್ನು ಲಪಟಾಯಿಸಿದ್ದಾರೆ. ಅಲ್ಲದೆ ಹಣ ಪಾವತಿ ಮಾಡಿರುವಂತೆ ಅವರ ಖಾತೆಗೆ ಹಣ ಜಮೆ ಮಾಡಿ ಬೆದರಿಕೆ ಹಾಕಿ ಮೋಸದಿಂದ ಚೆಕ್ ಮೂಲಕ ಮತ್ತೆ ಅವರ ಹಣ ತೆಗೆದುಕೊಂಡಿದ್ದಾರೆ ಅಂತ ದೂರಿದರು. ಈ ಸಂಬಂಧ ಪೊಲೀಸರಲ್ಲಿ ದೂರು ದಾಖಲಿಸಲಾಗಿದೆ. ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಹೇಳಿದರು. ಎಮ್ಮೆ ಮೇಯ್ಸಕ್ಕೆ ಹೋದಾಗ ಅವರು ಕವಲೆ ಕೆಲಸ ಮಾಡಿಸ್ತಾಯಿದ್ರು. ಕವಲೆ
ಅವರು ಬೇರೆ ವಾಣಿ ಅಂತ ಅಂದ್ಬಿಟ್ಟು ಹೊನ್ನೇಗೌಡ ಅಂದ್ಬಿಟ್ಟು ಅವ್ರು ಕೆಲಸ ಮಾಡ್ತಾಯಿದ್ದಾಗ ಇವ್ರಿಗೆ ನಮ್ಮ ಮಾವರು ಖಾತೆ ಮಾಡಿಕೊಟ್ಟಿದ್ರು 1.25 ಎಕರೆ ಜಮೀನ. ಇವರು ಹೋಯ್ತಾ ಬರ್ತಾಯಿದ್ದಾಗ ಪಾನ್ ಕಾರ್ಡು ಮತ್ತು ಚೆಕ್ಕು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡ್ಬಿಟ್ಟಿದ್ರು. ಅವ್ರ 6 ತಿಂಗಳು ಹೋಗ್ಬಿಟ್ಟವ್ರು ಇವರು. ತಿರ್ಗಾ ಕೇಳಿಲ್ಲ ಅವ್ರನ್ನೇನು ಕೇಳದೇ ಇದ್ದಾಗ ಇವರು ಸುಮ್ಮನೆ ಆಗ್ಬಿಟ್ಟವ್ರೆ. 6 ತಿಂಗಳ ಮೇಲೆ ನಾನು ಹೋಗಿ ಎಲ್ಲ ಆಧಾರ್ ಕಾರ್ಡು ಖಾತೆ ಮಾಡಿಕೊಟ್ಟಿಲ್ಲ ಅಂತ ನಾನು ಕೇಳಿದಾಗ ಅವರು ನಮ್ಮ ತಗೋಬೇಕು ನಾವು ಕೊಡ್ತೀವಿ ಅಂದ್ಬಿಟ್ಟು ಕೊಡ್ದೇ ಹೋಗ್ಬಿಟ್ರು. ಅವ್ರು ಯಾವಾಗ ಕೊಡ್ದೇ ಹೋದ್ಮೇಲೆ ನಾನು ಇವ್ರನ್ನ ಬಂದು ಕೇಳಿದೆ. ಇವ್ರನ್ನ ಕೇಳೋದಕ್ಕೆ ಅವ್ರು ಇಸ್ಕೊಂಡು ಕಣ ಕೊಟ್ಟಿಲ್ಲ ಅಂತಂದರು. ಅವ್ರ ಹತ್ರನೇ ಎಲ್ಲ ಇದ್ದದ್ದು. ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರನ್ನ ಮೋದಿ ಕಾಸು ಮಾಡಿಸ್ಕೊಡ್ತೀನಿ, ಅದು ಮಾಡಿಸ್ಬಿಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟವ್ರೆ ಮದ್ದೂರಿಗೆ. ನಮಗೆ ಗೊತ್ತಿಲ್ಲ. 2ನೇ ಸರಿ ಕರ್ಕೊಂಡು ಹೋಗೋದಕ್ಕೆ ನಮಗೆ ಯಾವ ಜಮೀನೆಲ್ಲ ರಿಜಿಸ್ಟರ್ ಆಗೋಗ್ಬಿಟ್ಟಿತ್ತು. ಫಸ್ಟು ನಾನು ಖಾತೆ ಮಾಡ್ತಿದ್ದೆ, ನಮ್ಮ ಮಾವ್ರನ್ನ ಹಿಡ್ದು ಇವ್ರ ಹೆಸರಿಗೆ. ಮಕ್ಕಳಿರಲಿಲ್ಲ, 2 ಹೆಂಡ್ತಿರು, ಇವ್ರು ಕಿರಿಯವರು. ಆ ಥರದಲ್ಲಾಗಿ ಇಷ್ಟು ನಡೆದಿತ್ತು. ಮುಂದೆ ಇವರು ಯಾವ ದುಡ್ಡನ್ನೂ ಕೊಡ್ದೇ ಕ್ರಯ ಮಾಡಿಸ್ಕೊಬಿಟ್ಟವ್ರೆ. ಸಂಬಂಧ ಇಲ್ಲ ಸರ್. ಅವರು ಊರಿನವರೇ. ಅವರು ಎಲ್ಲ ಕೊಟ್ಬಿಟ್ಟಿದ್ರು. ಮೋದಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ. ಇವ್ರಿಗೆ 2 ಲಕ್ಷ ಬಿಟ್ಟು ಸುಧಾ ಅಂತ ಬಾಕಿದೇನು ಬರೋಲ್ಲ ಸರ್ ಇವ್ರಿಗೆ. ಇಲ್ಲ ಸರ್, ನರ ಆಪ್ರೇಷನ್ ಆಗಿದೆ, 83 ವರ್ಷ ಏಜು ಸರ್. ಅವ್ರಿಗೇನು ಹೇಳಿಲ್ಲ, ಮೋದಿ ಕಾಸು ಬರೋಂಗೆ ಮಾಡ್ತೀನಿ ಅಂದ್ಬಿಟ್ಟು ಖಾತೆ ಆಗುತ್ತೆ. ಇವ್ರಿಗೆ ಏನು ಗೊತ್ತಿಲ್ವಲ್ಲ, ಅವರು ಎಲ್ಲ ಕಂಪ್ಲೀಟಾಗಿ ಮಾಡಿಸ್ಬಿಟ್ಟವ್ರೆ. ಮೋಸ ಮಾಡಿ ಮಾಡಿಬಿಟ್ಟಿರೋದು ಅವ್ರಿಗೆ. ಇವರು ಶಿವಬೋರೆ ಅಂದ್ಬಿಟ್ಟು ಮದ್ದೂರವ್ರ ಹೆಸರಲ್ಲಿ ಐತೆ. ಮದ್ದೂರವರು ಗೂಳೂರು ಅವರು ಇವರೇ ಅವ್ರೆ. ಇವ್ರು ಯಜಮಾನ್ರು ಇವ್ರಿಗೆ ಮಾಡಿಕೊಟ್ಟಿದ್ರು. ಮಕ್ಕಳಿಲ್ಲ ಅಂದ್ಬಿಟ್ಟು ನನಗೆ ಏಜ್ ಆಗೋಯ್ತು ಅಂತ ಹೇಳ್ಬಿಟ್ಟು ಸರ್ ಇವ್ರಿಗೆ ಮಾಡಿಕೊಟ್ಟಿದ್ರು. 1 ಎಕರೆ 14 ಗುಂಟೆ ಇವ್ರಿಗೆ ಮಾಡಿಕೊಟ್ಟಿದ್ರು. 14 ಗುಂಟೆ ಇವ್ರಿಗೆ ಮಾಡಿಕೊಟ್ಟಿದ್ರು. ಮದ್ದೂರಲ್ಲಿ ಒಂದು ಸೈಟು. ಅವರು ಸರ್ ಅವರೆಲ್ಲೂ ಹೋಗಲ್ಲ, ಮನೇಲೇ ಇರ್ತಾರೆ ಅವ್ರು ಯಾವಾಗಲೂ. ಅವ್ರಿಗೂ ಏಜ್ ಆಗ್ಬಿಟ್ಟೈತೆ. ಇವ್ರನ್ನ ಕರ್ಕೊಂಡು ಮಾಡಿಸ್ಕೊಂಡಿರೋದು ಅವರು ಇವ್ರು ಮಾಡಿಸ್ಬೇಕಾ ನಾನು ಇವರು ನಮ್ಮ 3 ದಿನ ಕರ್ಕೊಂಡು ನಾನು ಮಾಡಿಸ್ಬಿಟ್ಟಿದ್ದೆ. 3 ತಿಂಗಳು ನಿನ್ನ ಕೊಲೆ ಮಾಡಿಬಿಡ್ತೀನಿ, ನಿನ್ನ ರೇಪ್ ಮಾಡಿಬಿಡ್ತೀನಿ. ನಾವು ಅದರ ಈಗ ನಾವು ನಂಬರಾಗಿ ಇದು ಮಾಡೋಕ್ಕಾಗದೆ, ನಾವು ಕೂಲಿ ಮಾಡೋಕ್ಕಾಗದೆ, ಇದು ಮಾಡೋಕ್ಕಾಗದೆ. ನೀನು ಯಾರಿಗಾರ ಹೇಳಿದ್ರೆ ಸಾಯಿಸ್ಬಿಡ್ತೀನಿ, ನೀನು ಇದು ಮಾಡಿ ಒಬ್ರಿಗೂ ಹೇಳ್ಬೇಡ ಊರಲ್ಲಿ. ನಿಂಗೆ ಮೋದಿ ದುಡ್ಡು ಬದ್ದೆ ಬರ್ತದೆ, ಹಿಂಗೆ ಮಾಡ್ಸಕ್ಕೆ ಕೊಡ್ತೀನಿ ನಾನು, ಅದಕ್ಕೆ ಕರ್ಕೋಗಿದ್ದು ಅಂತ ಹೇಳಿದ್ರು ಸ್ವಾಮಿ. ಹಂಗಂತ ಅಲ್ಲಿ ಎಮ್ಮೆ ಹಿಡ್ಕೊಂಡು ಹೋದಾಗೆಲ್ಲ ಎದುರಿಸ್ತಾರೆ, ಇದು ಮಾಡ್ತಾರೆ. ಇಲ್ಲಿ ತೆಗ್ದು ಎತ್ಬಿಡ್ತೀನಿ, ತೆಗೆದ್ಬಿಡ್ತೀನಿ, ಇಲ್ಲಿಗೆ ಒಳಗೆ ಹಾಕ್ಬಿಡ್ತೀನಿ ಅಂತೆಲ್ಲ ಎದುರಿಸ್ತಾನೆ ಸ್ವಾಮಿ. ಇಟ್ಕೊಂಡು ಹೋದಾಗೆಲ್ಲ ನಾನು ಆಮೇಲೆ ಎದುರಿಸ್ತಾನೆ ಸ್ವಾಮಿ. ನಿಂಗೆ ಮೋಸ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಡು ಸ್ವಾಮಿ. ಆಮೇಲೆ ನಂಗೆ ಗೊತ್ತೇ ಇಲ್ಲ ಸ್ವಾಮಿ. ಆಮೇಲೆ ಎಲ್ಲನೂ ಇದು ಮಾಡಿದ್ಮೇಲೆ ಆಮೇಲೆ ನಮ್ಮ ಅಣ್ಣ ಬಂದು ತೆಗೆಸಿ ನೋಡಿದ್ಮೇಲೆ ಆಮೇಲೆ ಯಾಕೆ ತೆಗಿಯಕ್ಕೆ ಹೋಗಿದೆ, ನೀನು ಹಂಗೆ ಮಾಡ್ತೀನಿ. ಗೋಷ್ಠಿಯಲ್ಲಿ ಸುಧಾ, ತಮ್ಮ ನಾಗಣ್ಣ, ಕರ್ನಾಟಕ ರಾಜ್ಯ ರೈತ ಸಂಘದ MK ಚಂದ್ರಶೇಖರ್, ಸಿದ್ದರಾಜು, B ರಮೇಶ್, ಬಸವರಾಜು ಇದ್ದರು. ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರ ಪ್ರಭುವಿನ ಆಡಳಿತವು ಜನಪರ ಜನಾಭಿವೃದ್ಧಿಯಿಂದ ಕೂಡಿದ ಆಡಳಿತವಾಗಿದೆ. ಶ್ರೀರಾಮಚಂದ್ರನ ಆದರ್ಶ ಗುಣಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿದ್ದಾವೆ ಎಂದು ಕೇರ್ಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಸೋಮಶೇಖರ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಚಾಮುಂಡೇಶ್ವರಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶ್ರೀರಾಮಚಂದ್ರರ ಆದರ್ಶ ಗುಣಗಳು ಮತ್ತು ಪ್ರಜಾಪಾಲನಾ ರೀತಿಯು ಇಂದಿನ ನಮ್ಮ ಸಮಾಜದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದ್ದರು ಎಂದು ಹೇಳಿದರು. ಈ ಒಂದು ರಾಮ ಭಜನೆಯನ್ನು ಹಿರಿಯರು ಏನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹಿರಿಯರಾದ ಶ್ರೀಯುತ ಅಣ್ಣಂಗಡಿ ರಾಮಣ್ಣನವರು, KK ಕೃಷ್ಣರವರು ಮತ್ತು ಗಣೇಶ್ರವರು ಮತ್ತು ಚಿಕ್ಕ ಯಜಮಾನರಾದಂಥ ಶ್ರೀಯುತರಾದ ಜಲ್ವಯ್ಯನವರು ಮತ್ತು ಹಲವಾರು ನಾಗೇಶಣ್ಣ ಮತ್ತು ನಮ್ಮ ಅಪಾರವಾದಂಥ ಮುದ್ದಪ್ಪನವರು, ರಾಜಣ್ಣ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಯುವಕರು, ನಮ್ಮ ಟಿಟ್ಟು ಉಳ್ಳಪ್ಪ, ಎಲ್ಲರೂ ಸಿಂಗ್ರಪ್ಪ ಎಲ್ಲ ಕೂಡ ಇವತ್ತು, ಅದರಲ್ಲೂ ಕೂಡ ನಮ್ಮ ಆಟೋ ಸಂಘದ ವಾಸೂರವರು ಕೂಡ ಇಲ್ಲಿ ಹಾಜರಿದ್ದಾರೆ, ದಿನೇಶ್ ಮತ್ತು ತಾಲೂಕಿನ ಹಿರಿಯ ಪತ್ರಕರ್ತರುಗಳೆಲ್ಲ ಇಲ್ಲಿದ್ದಾರೆ. ಏನು ಇವತ್ತು ಈ ಮಹಿಳಾ ಚಾಮುಂಡೇಶ್ವರಿ ಒಂದು ಬೀದಿ ಬದಿ ವ್ಯಾಪಾರ ಸಂಘದವರು ಈ ರಾಮನವಮಿಯಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಆ ಶ್ರೀರಾಮ ಶುಭವನ್ನು ಉಂಟು ಮಾಡಲಿ ಮತ್ತು ಏನು ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗಿ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಶ್ರೀರಾಮಚಂದ್ರನ ಅಪ್ಪಟ ಮಾತ್ರವಲ್ಲದೆ ಅವರ ಒಂದು ವಿಶ್ವಾಸಕ್ಕೂ ಕೂಡ ಭಜನರಾಗಿದ್ದರು ಅಂತ ಅವರು ತಿಳಿಸಿದರು. ಶುಭಾಶಯಗಳು ಹೇಳ್ತಾ, ಹೀಗೆ ನಮ್ಮ KRಪೇಟೆಯಲ್ಲಿ ಚಾಮುಂಡೇಶ್ವರಿ ಬೀದಿ ಬದಿ ವ್ಯಾಪಾರಸ್ಥರಿಂದ 10 ವರ್ಷದಿಂದ ಜನರಿಗೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಮತ್ತು ಅನ್ನ ಸಂತರ್ಪಣೆ ತರ್ತಾ ಬರ್ತಾ ಇದ್ದಾರೆ. ಅವರ ಭಕ್ತಿಗೆ ನಾವು ತಾಲೂಕಿನ ಜನತೆ ಅವ್ರ ಭಕ್ತಿಗೆ ನಾವು ಚಿರಋಣಿ. ಹಾಗೆ ನಮಗೆ ಏನಪ್ಪ ಅಂದರೆ ಇವತ್ತು ನಮ್ಮ ರಾಮನ ನೆನಬೇಕು. ರಾಮ
ದೇವತೆಗಳಲ್ಲಿ ಒಬ್ಬ ಅವನೊಬ್ಬ ಅಧಿಪತಿ ಇದ್ದಂಗೆ. ಅದನ್ನು ಹೊರಟು ಬರೀ ಎಲ್ಲೋ ಒಂದು ಮೂಲೆಯಲ್ಲಿ ಜಯಂತಿ ಮಾಡಬಾರ್ದು, ಎಲ್ಲ ಮಾಡಬೇಕು ತಾಲೂಕಾದ್ಯಂತ ಅಂತ ನಾವು ಹೇಳ್ತಾ ರಾಮಚಂದ್ರ ಮಹಾಪ್ರಭುವಿನ ಆಡಳಿತವು ಅತ್ಯುತ್ತಮವಾದ ಜನಪರ ಆಡಳಿತವಾಗಿತ್ತು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಮಹಿಳಾ ಹೋರಾಟಗಾರ್ತಿ ಬಿಜೆಪಿ ಘಟಕದ ಉಪಾಧ್ಯಕ್ಷೆ ಪ್ರವೀಣಾ ವರದರಾಜೇಗೌಡ ಅವರು ಮಾತನಾಡಿದರು. ಶ್ರೀ ರಾಮನವಮಿ ಅಂದರೆ ಒಂದು ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾಗಿರುವಂಥದ್ದು. ಮರ್ಯಾದೆಯ ಪುರುಷೋತ್ತಮ ರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಭವ್ಯವಾದಂಥ ಒಂದು ರಾಮ ಮಂದಿರನ ನಿರ್ಮಾಣ ಮಾಡಿ ಅದರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿ ಎಲ್ರಿಗೂ ಈ ರಾಮರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಬರಿಯ ಬಾಯಲ್ಲಿ ಹೇಳೋದಲ್ಲ. ಈ ರಾಮರಾಜ್ಯದಲ್ಲಿ ರಾಮ ಯಾವ ರೀತಿ ಆಳ್ವಿಕೆ ಮಾಡ್ದ, ಅವನ ಸಹೋದರರ ಎಲ್ಲ ಸಂಗಡಗಟ್ಕೊಂಡು ಏಕಬದ್ಧರಸ್ತನಾಗಿ ಅವನು ಈ ಸಾಮ್ರಾಜ್ಯಕ್ಕೆ ಏನು ಸಂದೇಹನ ಸಾರ್ದ. ಇವತ್ತು ನಾವು ಹೇಳ್ತೀವಿ ಆಡ್ಭಾಷೆಯಲ್ಲಿ ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಅಂತ. ಆ ರಾಮರಾಜ್ಯನ ತೋರಿಸ್ತವರು ಶ್ರೀರಾಮಚಂದ್ರ ಪ್ರಭುಗಳು. ದಶರಥರಿಗೆ ಮಕ್ಕಳಾಗಿ 4 ಜನ ಮಕ್ಕಳಿದ್ರು ರಾಮನಿಗೆ ಪಟ್ಟಾಭಿಷೇಕ ಆಗದೇನೆ ಅದು ಅಯೋಧ್ಯೆಗೆ ವನವಾಸಕ್ಕೆ ಅವರ ಜನಕನ ವಾಗ್ದಾನಕ್ಕೆ ಅವರು ವನವಾಸವನ್ನು ಅನುಭವಿಸ್ಕೊಂಡ್ಬಂದು ಆನಂತರ ಪಟ್ಟಾಭಿಷೇಕ ಆಗಿ ರಾಮರಾಜ್ಯನ ಸ್ಥಾಪನೆ ಮಾಡಿ ಯಾವ ರೀತಿ ರಾಮರಾಜ್ಯನ ಮಾಡಬೇಕು ಅನ್ನೋದನ್ನ ಶ್ರೀರಾಮಚಂದ್ರ ಪ್ರಭು ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟಿರುವಂಥ ಒಂದು ಪರಿಕಲ್ಪನೆ. ಕಾಳೆಗೌಡದ ಕೊಪ್ಪಳ ಗ್ರಾಮದಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಜ್ಜಿಗೆ ಪಾನಕವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಮಚಂದ್ರನ ಜೀವನದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ರತ್ನಮ್ಮ, ರಾಕ್ಷಾಯಣಿ ಹಾಗೂ ರಾಮಣ್ಣ, ಕಡಲಕೆ ಕೃಷ್ಣ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಇನ್ನಿತರರು ಹಾಜರಿದ್ದರು. ಯುವಜನತೆ ನಮ್ಮ ನಾಡಿನ ಇತಿಹಾಸವನ್ನು ತಿಳಿದುಕೊಳ್ಳಬೇಕು ಹಾಗೂ ಶ್ರೀ ಅಗ್ಗಿಬನ್ನಿರಾಯರವರ ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ ಮತ್ತು ದಬ್ಬಾಳಿಕೆ ವಿರುದ್ಧ ಹೋರಾಡಿದವರು ಅವರ ಧ್ಯೇಯ ಮತ್ತು ಜೀವನದ ಮೇಲೆ ತಿಳಿದುಕೊಳ್ಳಬೇಕು ಎಂದು ಎಸ್ಪಿಟಿ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಿ ತಿಳಿಸಿದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಶ್ರೀ ಅಗ್ನಿಬನ್ನಿರಾಯ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಗ್ನಿಬನ್ನಿರಾಯರವರು ಅಗ್ನಿಕುಲದ ಕ್ಷತ್ರಿಯರಾಗಿದ್ದು ಭವಿಷ್ಯ ಪುರಾಣದ ಪ್ರಕಾರ ಅಬ್ಬು ಪರ್ವತದ ಮೇಲೆ ನಡೆದ ಯಜ್ಞದಲ್ಲಿ ಬ್ರಾಹ್ಮಣರಿಂದ ಅಗ್ನಿಕುಂಡದ ಮೇಲೆ ಜನಿಸಿದ 4 ಕ್ಷತ್ರಿಯ ವೀರರಲ್ಲಿ ಇಬ್ಬರು ಎಂಬ ಮೂಢನಂಬಿಕೆ ಜನರಲ್ಲಿ ಇದೆ ಅಂತ ಹೇಳಿದರು. ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿದ್ದಾರೆ. ಹಾಗೆಯೇ ಈ ಒಂದು ಜಗತ್ತಿನಲ್ಲಿ ಯಾವಾಗ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ಜಾಸ್ತಿ ಆಯಿತೋ ಆವಾಗ ಶಂಭು ಮಹರ್ಷಿಗಳು ಒಂದು ಪೂಜೆಯಿಂದ ಯಾಗವನ್ನು ಮಾಡ್ತಾರೆ. ಅಲ್ಲಿ ನಮ್ಮ ಈ ಅಗ್ನಿ ಶಿವನ ಒಂದು ದಯೆಯಿಂದ ಹಾಗೂ ಅವನ ಅಂಶದವರಾದ ಶ್ರೀ ಅಗ್ನಿಬನ್ನಿರಾಯ ಅವರು ಜನ್ಮ ತಾಳ್ತಾರೆ. ಅವರು ಈ ಎಲ್ಲ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ಅಳಿಸ್ತಾ ಅವರ ಒಂದು ಅನುಯಾಯಿಗಳಾಗಿ ಒಂದು ಸಮುದಾಯ ಬೆಳೆದು ಬರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಈ ಸಮುದಾಯಕ್ಕೆ ಸೇರಿದವರು ಅನ್ನೋದು ತುಂಬ ಹೆಮ್ಮೆಯ ಸಂಗತಿ. ನಮಗೆ ಆ ಇತಿಹಾಸವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಇತಿಹಾಸವನ್ನು ಯಾಕೆಂತಂದರೆ ಒಂದು ದೊಡ್ಡ ಆಲದ ಮರದಿಂದ ಒಂದು ಎಲೆ ಕೆಳಗಡೆ ಬಿದ್ದರೆ ಆ ಎಲೆಗೆ ನಾನಿಂಥ ಒಂದು ದೊಡ್ಡ ಮರದ ಒಂದು ಮರಕ್ಕೆ ಸೇರಿದವರು, ನನ್ನ ಬೇರುಗಳು ಈ ಮರದಲ್ಲಿದೆ, ಇಂಥ ದೊಡ್ಡ ಮರದಲ್ಲಿದೆ ಅಂತ ಗೊತ್ತಾದಾಗ ಎಷ್ಟು ಹೆಮ್ಮೆ ಆಗುತ್ತೆ. ಹಾಗೆ ನಿಮಗೂ ಕೂಡ ಈ ಒಂದು ದೊಡ್ಡ ವಂಶಕ್ಕೆ ಸೇರಿದವರು ನಾವು. ಹಾಗೆಯೇ ಈ ನಮ್ಮ ಮುಖ್ಯಸ್ಥರೇ ಆಗಿದ್ದಾರೆ. ನಾವೇನು ದೇವರನ್ನ ಪೂಜೆ ಮಾಡ್ತೀವಿ, ಅವರ ಒಂದು ಇತಿಹಾಸ ಅಂದರೆ ಈ ಒಂದು ಮಾನವ ಕುಲವನ್ನು ರಕ್ಷಣೆ ಮಾಡೋದಕ್ಕೆ ಬಂದಂಥವರು ಅಂತ ತಿಳ್ಕೊಳ್ಳೋದೇ ಒಂದು ಅಭಿಮಾನದ ಸಂಗತಿ ಆಗುತ್ತೆ. ಸೊ ಅದರಿಂದ ಅದು ಎಲ್ಲಿ ಮೌಂಟ್ ಅದು ಒಂದು ಕರೀತಾರಲ್ಲ ಅಲ್ಲಿ, ಅಂದರೆ ಇವಾಗ ಅಬುದಾಬಿ ಇದ್ದೀವಲ್ಲ ಆ ಕಡೆ ಇಷ್ಟ ಅಂತ ನಮಗೆ ಮೌಂಟ್ ಅಬು ಅಂತ ಕರಿತೀವಲ್ಲ, ಆ ಬೆಟ್ಟದ ಮೇಲೆ ಈ ಯಾಗ ನಡೆಯುತ್ತೆ. ಅಲ್ಲಿ ಇವರು ಜನ್ಮ ತಾಳ್ತಾರೆ ಅನ್ನೋದು ತುಂಬ ಒಂದು ನಮ್ಮ ಭಾರತದ ಇತಿಹಾಸಕ್ಕೆ ಒಂದು ಕಿರೀಟ ಪ್ರಾಣ ಇದು. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಸಮುದಾಯದ ಒಂದು ಜಯಂತಿಯನ್ನು ಇಲ್ಲಿ ಅಗ್ನಿಬನ್ನಿರಾಯ ಜಯಂತಿಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀರಾ. ಜೊತೆಗೆ ಅದಕ್ಕಾಗಿ ಅನೇಕ ಕಲಾ ಪ್ರಕಾರಗಳು ಕೂಡ ಬರ್ತಾ ಇವೆ. ಏಕೆಂದರೆ ಆ ಕಲೆ ಅಂತ ಕರೆದು ನಮ್ಮಲ್ಲಿ ಬರೀ
ಭಾವನೆಯನ್ನು, ಭಕ್ತಿ ಭಾವನೆಯನ್ನು ಮಾತ್ರ ತಗೊಂಡ್ಬರೋದಿಲ್ಲ, ಜೊತೆಗೆ ಒಂದು ಉತ್ಸಾಹ, ಪ್ರೋತ್ಸಾಹ ಮತ್ತು ನಮ್ಮ ಜೀವನದ ಆ ಪ್ರತಿಭೆಗಳು, ಆ ಉಲ್ಲಾಸ ಎಲ್ಲವನ್ನೂ ಕೂಡ ಹೊರತರುವಂಥದ್ದು ಕಲಾ ಪ್ರಕಾರಗಳು. ಸೊ ಅದರ ಮುಖಾಂತರ ವಿಜೃಂಭಣೆಯಿಂದ ಒಂದು ದೊಡ್ಡ ಇದು ಇದೆಯ ಒಂದು ಏನು ಮೆರವಣಿಗೆಯಲ್ಲಿ ಎಲ್ಲರೂ ಅಗ್ನಿದೇವರಾಯನ ಒಂದು ಅಗ್ನಿ ಬಲಿರಾಯ ದೇವರ ಒಂದು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ BV ನಂದೀಶ್, ದೇವರಾಜ ಅರಸು, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸಂದೇಶ್, ಕರ್ನಾಟಕ ಇತಿಹಾಸ ಅಕಾಡೆಮಿ ಮತ್ತು ಇತಿಹಾಸ ಸಂಶೋಧಕರಾದ ಮಧುಸೂದನ್ ಸೇರಿದಂತೆ ಅನೇಕ ಸಮುದಾಯದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.